ಗೈಸ್ ನಾ ಹಂಗೆ ರಿಸರ್ಚ್ ಮಾಡತ್ತಿದ್ದೆ, ಒಂದು ಶಾಕಿಂಗ್ ಫ್ಯಾಕ್ಟ್ ಗುರ್ತಾತ. ಈಗೀಗ ನಾವು ಬ್ರೇಕ್ಫಾಸ್ಟ್ ಬೇಕಾ ನಮಗೆ ಕಂಪಲ್ಸರಿ ಐತಿ. ಆಮೇಲೆ ಅದಾದಮೇಲೆ 3 ಹೊತ್ತು ಊಟ ಅಂತ ನಮಗೆ ಬೇಕು, ಇದು ಮ್ಯಾಂಡೇಟರಿ ಮಾಡ್ಯಾರ. ಬಟ್ ನಿಮಗೆ ಗುರ್ತ ಹಳೆ ಮಂದಿ ಅವರಿಗೆ ವಾರಕ್ಕೆ 3 ಸಲ ತಿಂದ್ರೆ ದೊಡ್ಡ ಮಾತು ಇರ್ತಿತ್ತದು, ಅಂದ್ರೆ ಮೋರ್ ದೆನ್ ಇನಫ್. ಯಾಕಂದ್ರೆ ಅವ್ರು ಹೊರಗೆ ಹೋಗಿ ಹಂಟ್ ಮಾಡಿ ತೊಗೊಂಬಂದು ತಿಂದು ಅದು ದೊಡ್ಡ ಟಾಸ್ಕೇ ಇರ್ತಿತ್ತು. ನಿಮಗೆ ಗುರ್ತ ಇದೆಲ್ಲ ಯಾರು ಮಾಡ್ಯಾರ ಅಂತಂದು, ಇದೆಲ್ಲ ಫುಡ್ ಸಿಸ್ಟಮ್ ಏನೈತಲ್ಲ ನಮಗೆ ಬೇಕಂತ ಇಂಟ್ರೊಡ್ಯೂಸ್ ಮಾಡ್ಯಾರ. ಸ್ವಲ್ಪ ಮಂದಿ ಸ್ವಲ್ಪ ಫೌಂಡೇಶನ್ಸ್ ಅದಾವೆ ಮುಂಚೆದಿಂದ, ರಾಕಫೆಲ್ಲರ್ ಫೌಂಡೇಶನ್, ಮಿಲಿಂಡಾ ಫೌಂಡೇಶನ್, ಇನ್ನೊಂದು ವೇರಿಯಸ್ ಫೌಂಡೇಶನ್ಸ್ ಅದಾವೆ. ಇವರೆಲ್ಲ ಏನು ಪ್ಲ್ಯಾನ್ ಮಾಡ್ಯಾರಂದ್ರೆ, ನಾವು ಎಷ್ಟು ಜಾಸ್ತಿ ತಿಂತೇವಲ್ಲ ಅಷ್ಟು ನಾವು ದಪ್ಪ ಆಗ್ತೇವೆ, ಎಷ್ಟು ನಾವು ದಪ್ಪ ಆಗ್ತೇವಲ್ಲ ಅಷ್ಟು ನಾವು ಲೇಜಿ ಆಗ್ತೇವೆ. ನಾವು ಎಷ್ಟು ಲೇಜಿ ಆಗ್ತೇವಲ್ಲ ಅಷ್ಟು ನಮಗೆ ಕೆಲಸ ಮಾಡೋಕೆ ಏನು ಮನಸ್ಸು ಬರೋಂಗಿಲ್ಲ, ನಮ್ಮ ಮೈಂಡ್ ಆ್ಯಕ್ಟಿವ್ ಇರೋಂಗಿಲ್ಲ. ನಾವು ಯಾವತ್ತೂ ಲೇಜಿ ಮೋಡ್ದಾಗನೇ ಇರ್ತೇವೆ. ಯಾವ ಮನುಷ್ಯ ಲೇಜಿ ಮೋಡ್ದಾಗ ಇರ್ತಾನೆ ಅವ್ನಿಗೆ ಸ್ವಲ್ಪ ರೊಕ್ಕ ಕೊಡ್ತೇವೆ, ಈ ಕೆಲಸ ಮಾಡಪ್ಪ ಅಂದ್ರೆ ಮಾಡಿಬಿಡ್ತಾನೆ. ಸೊ ಅವ್ರದ್ದೇನು ದೊಡ್ಡ ಪ್ಲ್ಯಾನ್ ಅಂದ್ರೆ, ನಮಗೆ ಒಂದು ಲಾಂಗ್ ಟರ್ಮ್ ಎಂಪ್ಲಾಯೀಸ್ ಸಿಗ್ತಾರೆ ನಮ್ಮ ಸಂಬಂಧ ಕೆಲಸ ಮಾಡೋಕೆ ಅಂತಂತಾರೆ. ಸೊ ನೀವು ಈಗೋದ್ರೂ ನೋಡಿರ್ಬೋದು, ಹಳೆ ಮಂದಿ ಅಂತಾರೆ ಭಾಳ ತಿನ್ನಕೋಬೇಡ, ಎಷ್ಟು ಕಮ್ಮಿ ತಿಂತಿ ಅಷ್ಟು ನೀ ಆರಾಮಿರ್ತಿ ಅಂತಂದು. ಅದು ಖರೇದ್ ಗೈಸ್. ಸೊ ನೋಡ್ರಿ ಹೆಂಗೈತಿ ಇದೆಲ್ಲ ಇದೆಲ್ಲ ಡಿಸೈನ್ ಮಾಡ್ಯಾರ ನಮ್ಮ ಸಂಬಂಧ, ನಾವು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂತಂದು.